ಹಾಯ್ ಸ್ನೇಹಿತರೆ, ಎಲ್ಲ ನನ್ನ SSC GD ಎಸ್ಪಿರೆಂಟ್ಸ್ಗೆ ಜೈ ಹಿಂದ್. ನಿಮ್ಮ ಕೀ ಆನ್ಸರ್ ಕೂಡ ಬಿಟ್ಟಾಯಿತು. ಎಲ್ಲರೂ ಕೂಡ ಸ್ಕೋರನ್ನು ಚೆಕ್ ಮಾಡ್ಕೊಂಡಿದ್ದೀರಿ. ನಿಮ್ಮದು ಲೀಸ್ಟನ್ನು ಯಾವಾಗ ಬಿಡ್ತಾರ? ಯಾಕೆಂದರೆ ನಾರ್ಮಲಾಗಿ ಸಪ್ರೇಟ್ ಆದಂಥ ವೆಬ್ಸೈಟ್ನಲ್ಲಿ ನಿಮ್ಗೆ ಸ್ಕೋರನ್ನು ಯಾವ ಥರ ಚೆಕ್ ಮಾಡ್ಕೋಬೇಕಂತ ಹೇಳಿದ ಸಪ್ರೇಟ್ ಆದಂಥ ವೆಬ್ಸೈಟ್ನಲ್ಲಿ ಕೂಡ ಬಂದಿದ್ದು. ನಿಮ್ಮದು SSC ವೆಬ್ಸೈಟ್ನಲ್ಲೇ ಸ್ಕೋರನ್ನು ಚೆಕ್ ಮಾಡ್ಕೊಳ್ಳೋ ಲಿಸ್ಟ್ ಯಾವಾಗ ಬರ್ತೈತಿ, ನಿಮ್ಮ ನೇಮ್ ಇರುವಂಥ ಲಿಸ್ಟ್ ಯಾವಾಗ ಬರ್ತದೆ ಅಂತ ಹೇಳಿದ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಯಾಕೆಂದರೆ ಎಕ್ಸಾಮ್ ಬರೆದವರಿಗೆ ಮಾತ್ರ ಅದರ ಅನುಭವ ಗೊತ್ತಿರ್ತೈತಿ. ಆ ಕನಸನ್ನು ಕಟ್ಟಿರ್ತಕ್ಕಂಥವ್ರಿಗೆ ಮಾತ್ರ ಅದರ ಯಾವಾಗ ಬಿಡ್ತಾರೆ ಏನಪ್ಪ ಅಂತಂದ್ರೆ ಅದು ಒಂದು ಚಿಂತೆ ಇರ್ತೈತೆ ಅವರಿಗೆ. ನಾವು ಹೊರಗನೆ ಅಂತಿರ್ತೀವಿ, ಏನು ಬಿಡೋ ಅದ್ರ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡ್ತಾನೆ, ಏನೋ ಈ ಸಾರಿ ಆಗುತ್ತೋ ಇಲ್ಲೋ ಅಂತ ಹೇಳಿ ಸಾಕಷ್ಟು ಜನ ನಿಮ್ಗೆ ಅಂತಿರ್ತಾರೆ. ಅದ್ರ ಬಗ್ಗೆ ಯಾರು ನೀವು ತಲೆಯನ್ನು ಕೆಡಿಸ್ಕೋಬೇಡ್ರಿ. ಈ ಸಾರಿ ನಾನು 100% ಆಗೇ ಆಗುತ್ತೆ ಅಂತ ಹೇಳಿದ ನೀವು ಪಾಸಿಟಿವ್ ಥಿಂಕಿಂಗನ್ನು ಮಾಡ್ಕೊಳ್ರಿ. ಲಿಸ್ಟ್ ಬಗ್ಗೆ ನಾನು ಈ ವಿಡಿಯೋನ ಮಾಡ್ಬೇಕಂತ ಬಂದೆ. ಲಿಸ್ಟ್ ಯಾವಾಗ ಬರ್ಬೋದಪ್ಪ ಅಂತಂದ್ರೆ ಇವತ್ತಾದರೂ ಬರ್ಬೋದು, 29, 30, 1ನೇ ತಾರೀಕು. ಟೋಟಲ್ ಆಗಿ 3 ಅಥವಾ 4 ದಿನಗಳಲ್ಲಿ ನಿಮ್ಮ ಲಿಸ್ಟ್ ಅಂಕಿ ಬಂದೇ ಬರ್ತದ. ಲಿಸ್ಟ್ ಬರುವ ಸಾಧ್ಯತೆ ಬಹಳ ಕಾಣ್ತಾ ಇದೆ. ಇವತ್ತಂಕಿ ಸಂಡೇ ಹೇಳೋಕ್ಕಾಗಲ್ಲ. ಸಂಡೇ ಐತಿ, ತಲೆ ಕೆಡಿಸ್ಕೊಳ್ಳೋದಲ್ಲ. SSC ವೆಬ್ಸೈಟ್ ಅಂತಾರೆ ಯಾವುದೇ ಟೈಮಿಂಗ್ ಆದರೂ ಬಿಡ್ತಾರೆ. ಬಿಟ್ಟರೆ ಅಂಕಿ ಬಹಳ ಒಳ್ಳೇದಾಗುತ್ತೆ. ಲಿಸ್ಟ್ನಲ್ಲಿ ಬಿಟ್ಟಾಗ ನಿಮ್ಮ ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಇತ್ತಪ್ಪ ಅಂತಂದ್ರೆ ನೀವು ಫಿಸಿಕಲ್ಗೆ ಕ್ವಾಲಿಫೈ ಆದ ಹಾಗೆ. ಆ ಲಿಸ್ಟ್ನಲ್ಲಿ ನಿಮ್ದು ಏನಾದರೂ ನೇಮ್ ಇತ್ತಪ್ಪ ಅಂದ್ರೆ ನೀವು ಫಿಸಿಕಲ್ಗೆ ಕ್ವಾಲಿಫೈ ಆದಾಗೆ. ಆ ಲಿಸ್ಟ್ನಲ್ಲಿ ನೇಮ್ ಬಂದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಯಾವ ಸೆಂಟರ್ನಲ್ಲಿ ನಿಮ್ಗೆ ಎಲ್ಲಿ ಬೆಳಗಾವಿ ಬರ್ತೈತೋ, ಬೆಂಗಳೂರು ಬರ್ತೈತೋ, ಮೈಸೂರು, ಈ ಥರ ಒಂದು 3 ಸೆಂಟರ್ಗಳದಾವೆ. ಆ 3 ಸೆಂಟರ್ಗಳಲ್ಲಿ ಯಾವ ಸೆಂಟ್ರಿಗೆ ನಿಮ್ಮದು ಬಂದಿದೆ ಅಂತ ಹೇಳಿ ಚಂದ ಅದು ಕೂಡ ಓಪನ್ ಆಗುತ್ತೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಲಿಸ್ಟ್ ಬಗ್ಗೆ ಭಾಳಷ್ಟು ಜನ ಕಾಯ್ತಾ ಇದ್ದೀರಿ. ಲಿಸ್ಟ್ ಯಾವಾಗ ಬರ್ತೋ, ಲಿಸ್ಟನ್ನು ಯಾವಾಗ ನೋಡ್ಕೋತೀವಿ, ನಾವು ಒಂದು ಸರಿ ಆದರೂ ಲಿಸ್ಟ್ನಲ್ಲಿ ನಮ್ಮ ಹೆಸರು ಕೂತ್ಕೊಳ್ಳಿಲ್ಲ ಅಂತ ಹೇಳಿ ಚಂದ ಆಸೆನ ಭಾಳ ಇರ್ತೈತಿ. ಅದಕ್ಕೋಸ್ಕರ ಸಾಕಷ್ಟು ಜನ ಪ್ರಯತ್ನನ ಮಾಡ್ತಾ ಇದ್ರಿ. ಫಿಸಿಕಲ್ ಕೂಡ ಭಾಳ ದಿನ ಆಯ್ತು ಪ್ರಾಕ್ಟೀಸನ್ನು ಮಾಡ್ತಾ ಇದ್ರಿ. ಆಗುತ್ತಂತಾನೆ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ. ಯಾರೂ ಆಗಲ್ಲ. ನೆಗೆಟಿವ್ ಥಿಂಕಿಂಗನ್ನು ಯಾವುದೂ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಪ್ರಾಕ್ಟೀಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೇನು ವೇಸ್ಟ್ ಆಗಲ್ಲ. ನಿಮ್ಮ ಬಾಡಿ ಫಿಟ್ನೆಸ್ ಇರ್ತೈತಿ. ನೆಕ್ಸ್ಟ್ SSC GD ಕನ್ಫರ್ಮ್ ಐತಿ. ಆ GDಗೆ ಆದರೂ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ಯಾರು ಕೂಡ ನೆಗೆಟಿವ್ ಥಿಂಕಿಂಗನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಲಿಸ್ಟ್ ಬಗ್ಗೆ ಈ ಒಂದು 3-4 ದಿನಗಳಲ್ಲಿ ನಿಮ್ಮ ಲಿಸ್ಟ್ ಅಂಕಿ 100% ಬಂದೇ ಬರ್ತಂತ ಅನ್ಕೋತಾ ಇದ್ದೀನಿ. ಬಂದ್ರ ಅಂಕಿ ಭಾಳ ಒಳ್ಳೇದಾಗುತ್ತೆ. ಯಾಕೆಂದರೆ ನಿಮಗೂ ಕೂಡ ಪ್ರಿಪ್ರೇಷನನ್ನು, ಫಿಸಿಕಲ್ ಪ್ರಿಪ್ರೇಷನನ್ನು ಮಾಡೋಕ್ಕೆ ಒಳ್ಳೇದಾಗುತ್ತೆ. ಯಾರಾದರೂ ಲಿಸ್ಟ್ನಲ್ಲಿ ನೇಮ್ ಕಡಿಮೆ ಕುಂದಿರಲಿಲ್ಲ, ಏನೋ ಜಸ್ಟ್ ಒಂದು ಮಾರ್ಕ್ಸ್ನಲ್ಲಿ ಮಿಸ್ ಆದರೂ ಕೂಡ ಸೆಕೆಂಡ್ ನೋಟಿಫಿಕೇಷನ್ಗಾದರೂ ಸ್ಟಡಿ ಮಾಡೋಕ್ಕೆ ಒಳ್ಳೇದಾಗುತ್ತೆ. ಮತ್ತು ಯಾರಾದರೂ ನೀವು SSC GDಗೆ ಕಾಂಪಿಟೇಟಿವ್ ಮಾಡ್ತಾ ಇದ್ರೆ SSC GDಯನ್ನು ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ಕೊಳ್ರಿ. ಅದ್ರ ಬಗ್ಗೆನ ಕಂಟಿನ್ಯೂ ಆಗಿ ಸ್ಟಡಿ ಮಾಡ್ಕೊಳ್ರಿ. ಫಿಸಿಕಲ್ ಯಾವ ಥರ ಇರ್ತೈತಿ, ಡಾಕ್ಯುಮೆಂಟ್ ಏನೇನು ಬೇಕಾಗ್ತಾವ ಅಂತ ಹೇಳಿದ್ರೆ ನಾನು ಪ್ರತಿಯೊಂದು ವಾರದಾಗ ಒಂದು ವಿಡಿಯೋ ಆದರೂ ನಿಮ್ಗೆ SSC ಅವರಿಗೆ ನಾನು ಒಂದು ಸೂಚನೆಯನ್ನು ಕೊಡ್ತಾನೆ ಇರ್ತೀನಿ. ಯಾಕೆಂದರೆ ನಿಮ್ಗೆ ಅಷ್ಟು ಎಚ್ಚರಿಕೆಯನ್ನು ಕೊಟ್ಟರೆ ಕೂಡ ಅಷ್ಟು ನೀವು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ. ಎಕ್ಸಾಮ್ ಯಾವುದೇ ಒಂದು ಮಾಹಿತಿಗಳನ್ನು ಹೊಳ್ಳೆ ಮೇಲೆ ನಿಮ್ಮ ಮುಂದೆ ನೀಡ್ತಾ ಇದ್ರೇ ಕೂಡ ನಿಮಗೂ ಕೂಡ ಭಾಳಷ್ಟು ಯೂಸ್ ಆಗುತ್ತೆ ಅಂತೇನೆ ನಾನು ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ. ಸೊ ನಿಮ್ಮ ಸ್ಕೋರನ್ನು ನೀವು SSC ವೆಬ್ಸೈಟ್ನಲ್ಲಿ ನಿಮ್ಮ ಸ್ಕೋರ್ ಗೊತ್ತಾಗುತ್ತೆ. ಅಂದ್ರೆ ನಿಮಗೆ ನಾರ್ಮಲೈಸೇಷನ್ ಎಷ್ಟು ಬಂದಿದೆ, ನೀವು ತೊಗೊಂಡಂಥ ಮಾರ್ಕ್ಸ್ ಎಷ್ಟು ಅಂತ ಹೇಳಿ SSC ವೆಬ್ಸೈಟ್ನಲ್ಲಿ ಕೂಡ ಬರ್ತೈತಿ. ಅದನ್ನು ಯಾವ ಥರ ಚೆಕ್ಕನ್ನು ಮಾಡ್ಕೋಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೋದ ಸರಿ ಏನು ಮಾಡಿದ್ರಪ್ಪ ಅಂದ್ರೆ ಲಿಸ್ಟ್ನಲ್ಲಿ ನೇಮ್ ಬಂದಿದೆ, ಬಂದ ತಕ್ಷಣ ಫಿಸಿಕಲ್ ಅಟೆಂಡ್ ಮಾಡಿದಾರೆ, ರಾ ಸ್ಕೋರ್ ಎಷ್ಟಾಗಿದೆ ಏನು ಅಂತ ಹೇಳಿ ಏನೂ ಚೆಕ್ ಮಾಡ್ಕೊಂಡಿಲ್ಲ. ಅದನ್ನು ಚೆಕ್ ಮಾಡ್ಕೊಳ್ರಿ. ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ರಿ. ನೀವು ಫೈನಲ್ ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಬರ್ತೋ ಇಲ್ಲೋ, ಫೈನಲಿ ಮೆಡಿಕಲ್, ಫಿಸಿಕಲ್, ಡಾಕ್ಯುಮೆಂಟೇಷನ್ ಪ್ರತಿಯೊಂದರಲ್ಲಿ ಪಾಸ್ ಆಗಿ ಕೂಡ ಫೈನಲ್ ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಬರುತ್ತೋ ಇಲ್ಲೋ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಮಾಹಿತಿಯನ್ನು ಬಂದ ತಕ್ಷಣ ನಾನು ನಿಮ್ಗೆ 100% ನೀಡ್ತೀನಿ. ಸೊ ಎಲ್ಲರೂ ಕೂಡ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಸಾಕಷ್ಟು RPF ಆಯಿತು, SSC ಒಳಗೆ CHSL ಆಯಿತು, CGL, ಯಾವುದೇ ಒಂದು ಏರ್ಫೋರ್ಸ್, ನೇವಿ, ಇಂಡಿಯನ್ ಆರ್ಮಿ ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ಬಂದ್ರೆ ನಾವು ನಿಮ್ಮ ಮುಂದೆ ನೀಡ್ತಾನೆ ಇರ್ತೀವಿ. ಪ್ರತಿಯೊಂದು ಇನ್ಫಾರ್ಮೇಷನ್ಗಳನ್ನು ನೋಡ್ತಾ ಇರಿ. ಸೊ ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಿದ್ದಾರೆ, ಸಾಕಷ್ಟು ಜನ ಕಟ್ಟಪ್ ಎಷ್ಟು ನಿಂದಿರ್ತಂದ್ರೆ ಕಟ್ಟಪ್ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಯಾವ ಥರ ಕಟ್ಟಪ್ ನಿಂದಿರ್ತದೆ ಈ ಸಾರಿ ಕನ್ನಡದ ಒಂದು ಎಕ್ಸಾಮನ್ನು ಮಾಡಿದಾರ ಅದ್ರ ಬಗ್ಗೆ ಏನೂ ನಾನು ನಿಮಗೆ ಮುಂದಾಲೋಚನೆಯನ್ನು ಕೊಡಕ್ಕೆ ಹೋಗೋದಿಲ್ಲ. ಬಂದ ತಕ್ಷಣ ನೋಡ್ಕೊಳ್ಳೋಣ ಎಷ್ಟೆಷ್ಟಾಗುತ್ತೆ ಎಷ್ಟೆಷ್ಟಿಲ್ಲ ಅಂತ ಹೇಳಿದ್ರೆ. ಸೊ ಈ ಮಾಹಿತಿನ ನಿಮಗೆ ತಿಳಿಸಿದ್ದೀನಿ. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳುವಾಗೆ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಇರತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ಗಳು ನಿಮ್ಮ ಮುಂದೆ ಬರ್ತಾ ಇರ್ತಾವೆ ಸ್ನೇಹಿತರೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಜೈ ಹಿಂದ್, ಜೈ ಕರ್ನಾಟಕ.